ವಿಧಾನಸೌಧದ ಎದುರು ಕೋಲಾರದ ಜೆಡಿಎಸ್ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಆಂಧ್ರ ಸರ್ಕಾರ ಕರ್ನಾಟಕದ ಮಾವಿಗೆ ನಿಷೇಧ ವಿಧಿಸಿದ್ದನ್ನು ತೆರವು ಮಾಡಬೇಕು ಮತ್ತು ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ವೆಂಕಟ ಶಿವರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯಾಗಿದೆ. ನಾಳೆ ನಂದಿ ಬೆಟ್ಟದಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಂಬಲ ಬೆಲೆ ಘೋಷಣೆ ಮಾಡದಿದ್ದರೆ ಅಖಂಡ ಕೋಲಾರ ಜಿಲ್ಲೆ ಬಂದ್ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೋಲಾರದ ಸಚಿವರಿಗೆ ಸಂಪುಟ ಬದಲಾವಣೆಯ ಬಗ್ಗೆ ಮಾತ್ರ ಗಮನ ಇದೆ, ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಇಬ್ಬರು ಶಾಸಕರು ವೆಂಕಟ ಶಿವರೆಡ್ಡಿ ಮತ್ತು ಸಮೃದ್ಧಿ ಮಂಜುನಾಥ್ ಕಿಡಿಕಾರಿದ್ದಾರೆ. ಸರ್, ನಾವು ಒಂದು ತಿಂಗಳಿಂದ ಸತತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಚಿವರಿಗೆ, ಸಂಬಂಧಪಟ್ಟ ಸಚಿವರಿಗೆ ಮನವಿಯನ್ನು ಮಾಡಿ ನಮ್ಮ ಗೋಳನ್ನು ನೋಡಿ ಅಂತ ನಾವು ಮಾತಾಡ್ಕೊತಾ ಇದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ನಾವು ಕಿಚ್ಚಿತ್ತು ಕೂಡ ನಮಗೆ ಬೆಲೆ ಕೊಟ್ಟಿಲ್ಲ. ನಮಗೆ ಸಾಕಷ್ಟು ಒಂದು ಅವಧಾರ ಕೂಡ ನಮ್ಮ ಬಗ್ಗೆ ತೋರಿಸಿಲ್ಲ. ಅದರಿಂದ ನಾಳೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ದಯವಿಟ್ಟು ಎಲ್ಲೋ ಒಂದು ಕಡೆ ನಮಗೆ ನನ್ನ ತಾಯ್ನಾಡಿಗೆ ಬರ್ತಾ ಇದ್ದೀರಿ, ನೀವು ದಯವಿಟ್ಟು ನಮಗೆ ಎಲ್ಲೋ ಒಂದು ಕಡೆ ಉಳಿಸ್ತೀರ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮ ಆಗ್ರಹನ ಮಾಡ್ತಾ ಇದ್ದೀವಿ. ಸರ್, ನೀವು ಇದನ್ನೇ ನೀವು ಗಮನಿಸ್ಬೋದು ಸರ್. ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋ ನಾವು ರೈತರ ಪರ ಅಂತ ಹೇಳ್ತೀವಿ. ಒಂದು ತಿಂಗಳಿಂದ ಈ ರೈತರು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಒಂದು ತಿಂಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರು ನಿಮಗೆ ಕಣ್ಣಿಗೆ ಕಾಣಿಸಿಲ್ವ ಅಂತ ನನ್ನ ಪ್ರಶ್ನೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಮಲ್ತಾಯಿ ಧೋರಣೆ ಆಗ್ತಾ ಇದೆ. ಯಾಕಂದರೆ ನಾವು ಚಿಕ್ಕಬಳ್ಳಾಪುರ ಆಂಧ್ರ ಗಡಿಭಾಗದವ್ರು ನಾವು. ಸೊ ದಯವಿಟ್ಟು ಇದಕ್ಕೆ ಆದಷ್ಟು ಬೇಗ ನಮಗೆ ನ್ಯಾಯ ಕೊಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಅಂತ ಕೇಳ್ಕೊತೀವಿ. ನಾನು ಪ್ರಭಾವಿ ಸಚಿವರು ಹೆಂಗೆ ಅಂತಂದರೆ ಸಂಪುಟ ದರ್ಜೆ ಎಲ್ಲಿ ಕ್ಯಾಬಿನೆಟ್ ಎಸ್ಟಾಬ್ಲಿಷ್ ಆಗುತ್ತೆ, ನಮ್ದು ಹೋಗುತ್ತೋ ಬಿಡುತ್ತೋ ಅನ್ನೋ ಸಂಕಷ್ಟದಲ್ಲಿ ಕೂತವ್ರು ಅವರು. KH ಮುನಿಯಪ್ಪನವರು, MC ಸುಧಾಕರ್ ಅವರು, ಬೈರತಿ ಸುರೇಶ್ ಅವರು ಕೂಡ ನಮಗೆ ಸಚಿವರಿದ್ದಾರೆ. ಇವರಿಂದ ಯಾವುದೇ ನ್ಯಾಯ ನಮಗೆ ಸಿಕ್ಕಿಲ್ಲ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸಾಕಷ್ಟು ಸುಮಾರು ತಿಂಗಳಾಗಿದೆ KDP ಮೀಟಿಂಗ್ ನಡೆದು. ಬಹುಶಃ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಬೈರತಿ ಸರ್ ಅವರ ತಾಯಿ ನಿಧನರಾಗಿದ್ದಾರೆ. ಅದರಿಂದ ಏನಾದರೂ ಲೇಟ್ ಆಯಿತಾ ಅಂತ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬೇಗ ನಾವು ಕೇಳ್ಕೊತೀವಿ. ರೈತರ ಸಂಕಷ್ಟಕ್ಕೆ ಮಾತಾಡೋದು ಪ್ರಗತ ಪರಿಶೀಲನಾ ಸಭೆ ಆದಷ್ಟು ಬೇಗ ನಡೆಸಲಿ ಅಂತ ನಾನು ಕೇಳ್ಕೊತೀನಿ. ಇದೇ ವಾರದಲ್ಲಿ ಕರ್ನಾಟಕ ರಾಜ್ಯದಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎಲ್ಲ ತಾಲೂಕು ರೈತರು ಕೂಡ ವಿಧಾನಸೌಧ ಮುದ್ದಿಗೆ ನಾವು ಆಗ್ತೀವಿ. ಹೌದು, ವಿಧಾನಸೌಧ ಮುದ್ದಿಗೆ ಆಗ್ತೀವಿ. ಅದಕ್ಕೆ ಏನಾದರೂ ಬೆಂಬಲ ಕೊಟ್ಟಿಲ್ಲ ಅಂತಂದರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಬಂದ್ ಮಾಡ್ತೀವಿ. ನೂರಾರು ಜನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಮಾವಿನಕಾಯಿ ಬೆಳೆದವರೆಲ್ಲ ಕೂಡ ಹಾಳಾಗಿ ಹೋಗ್ತಾ ಇದ್ದಾರೆ. 3 ರೂಪಾಯಿ 4 ರೂಪಾಯಿ KGಗೆ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅವರೇನಾದರೂ ಇವತ್ತು ನಾಳೆ ಮಾಡದಿದ್ದರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇವರೇ ಅದಕ್ಕೆಲ್ಲ ಕೂಡ ಹೊಣೆಗಾರರಾಗ್ತಾರೆ. ಆಯಿತು, ನೋಡ್ತೇವೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ತೇವೆ, ಅದೇನಾ? ಅಲ್ಲ, ಇವು ಸ್ಟೇಟ್ ಗೌರ್ಮೆಂಟಿಗೆ ಅವರ ಡಿಸ್ಕ್ರಿಪ್ಷನ್ ಇದೆ. ಅವರ ರೈತರ ಹಕ್ಕನ್ನು ಪಾಪ ಅವ್ರ ರೈತರಿಗೆ ಇಂಥ ಸಂದರ್ಭದಲ್ಲಿ ನಾವು ಸೆಂಟ್ರಲ್ ಗೌರ್ಮೆಂಟನ್ನು ಕೇಳ್ತೇವೆ, ಅವರ ಕನ್ಸೆಂಟ್ ತಗೊಳ್ತೇವೆ ಅಂತ ಅಂದ್ಬಿಟ್ರೆ ನಮಗೆ ರೈತರ ಗತಿ ಏನಾಗಬೇಕು? ಇವಾಗ ಕುಮಾರಸ್ವಾಮಿ ಫೋನ್ ಮಾಡಿದ ತಕ್ಷಣ 24 ಗಂಟೆಯಲ್ಲಿ ಘೋಷಣೆ ಮಾಡಿದರು. ಯಾವುದು ಟೊಮ್ಯಾಟೋಗಾಗಲಿ ಅಥವಾ ಮಾವಿನಕಾಯಿಗಾಗಲಿ ಬೆಂಬಲ ಘೋಷಣೆ ಮಾಡಿದರು. ಇವತ್ತು ಅವರು ಕೂಡ ಯಾಕೆ ಅವ್ರಿಗೇನು ಅಡ್ಡಿ ಬಂದಿದೆ? ಇವಾಗ ಮಾಡ್ಬೋದಾಗಿತ್ತಲ್ಲ. ದಯವಿಟ್ಟು ಇಮಿಡಿಯೇಟ್ ತಕ್ಷಣ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ತಾವು ರೈತರಿಗೆ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ನೀವು ಅವರಿಗೆ ಸ್ಪಂದಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.